ಕೆಆರ್ಪೇಟೆ ತಾಲೂಕಿನ ಜನಪ್ರಿಯ ಶಾಸಕರಾದ ಎಚ್.ಡಿ. ಮಂಜೂರವರ ಸಹೋದರ ಎಚ್.ಡಿ. ಲೋಕೇಶ್ ರವರ ಹುಟ್ಟುಹಬ್ಬವನ್ನು ಪಟ್ಟಣದ ಹೊರವಲಯದ ಸಾಧುಗೋನಹಳ್ಳಿ ಬಳಿ ಇರುವ ಮಾತೃಭೂಮಿ ರುದ್ರಾಶ್ರಮದಲ್ಲಿ ಸೈಯದ್ ರೋಷನ್ ರವರ ನೇತೃತ್ವದಲ್ಲಿ ಸಸಿಗಳನ್ನು ನೆಟ್ಟು ಒಂದು ದಿನದ ಊಟದ ವ್ಯವಸ್ಥೆ ಜೊತೆಗೆ ಹಣ್ಣು ಹಂಪಲುಗಳನ್ನು ವಿತರಿಸುವ ಮೂಲಕ ಸರಳವಾಗಿ ಆಚರಿಸಲಾಯಿತು. ನಂತರ ಮಾತನಾಡಿದ ಸೈಯದ್ ರೋಷನ್ ರವರು ನಮ್ಮ ನೆಚ್ಚಿನ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಚ್.ಡಿ. ಮಂಜಣ್ಣನವರ ಸಹೋದರರಾದ ಸ್ನೇಹಜೀವಿ ಎಚ್.ಡಿ. ಲೋಕಣ್ಣರವರ ಹುಟ್ಟುಹಬ್ಬವನ್ನ ಯಾವುದೇ ಮೋಜು ಮಸ್ತಿ ಇಲ್ಲದೆ ವಯೋವೃದ್ಧರ ಜೊತೆಯಲ್ಲಿ ಆಚರಣೆ ಮಾಡಲು ಸಹಕರಿಸಿದ ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸೈಯದ್ ರೋಷನ್, ಬಸವಣ್ಣ, ಹೇಮಂತ್ ಕುಮಾರ್, ಪುರಸಭಾ ಸದಸ್ಯ ಗಿರೀಶ್, ವಿಜಿ, ಶಿವರಾಮ್, ನಾಜೀಂ, ಸ್ನೇಕ್ ಮುನ್ನಾ, ಸುಹಿಲ್, ಜಬ್ಬರ್, ನದೀಂ, ಜಿಲ್ಲು, ಜಗದೀಶ್ ಇನ್ನು ಅನೇಕ ಅಭಿಮಾನಿಗಳು ಉಪಸ್ಥಿತರಿದ್ದರು. ವರದಿ ಎಸ್ ರವಿ, ಹೊನ್ನೇನಹಳ್ಳಿ. ಏನಿವತ್ತು ಎಲ್ಲರಿಗೂ ಗೊತ್ತಿರಂಗೆ ನಮ್ಮ ಕೆಆರ್ಪೇಟೆ ತಾಲೂಕಿನ ಶಾಸಕರಾದ ಎಚ್.ಡಿ. ಮಂಜಣ್ಣನವರ ಸಹೋದರರಾದ ಎಚ್.ಡಿ. ಲೋಕೇಶ್ ಅಣ್ಣನವರಿಗೆ ನಿನ್ನೆ ಅವರ ಹುಟ್ಟುಹಬ್ಬ ಇತ್ತು. ಹೊರಗಡೆ ಆಡಂಬರದಿಂದ ಮಾಡೋ ಬದಲು ಈ ಮಾತೃಭೂಮಿ ಉಚಿತ ವೃದ್ಧಾಶ್ರಮಕ್ಕೆ ಬಂದು ಸಿಂಪಲ್ ಆಗಿ ಏನಿವತ್ತು ಅನ್ನದಾನ, ಒಂದು ಕೇಕ್ ಕಟ್ ಮಾಡೋ ಮುಖಾಂತರ, ಸಸಿ ನೆಡೋ ಮುಖಾಂತರ ಅವ್ರ ಹುಟ್ಟುಹಬ್ಬವನ್ನು ಸಿಂಪಲ್ ಆಗಿ ಆಚರಿಸಿದೀವಿ. ಅವ್ರಿಗೆ ದೇವರು ಇನ್ನೂ ಆರೋಗ್ಯ ಆಯುಸ್ಸು ಕೊಟ್ಟು ಇನ್ನು ಮುಂದೆ ಬಡವರ ಸೇವೆ ಮಾಡಕ್ಕೆ ಅವಕಾಶ ಮಾಡ್ಕೊಳ್ಳಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀವಿ. ಅವ್ರ ಅಭಿಮಾನಿ ಸೈಯದ್ ರೋಷನ್. ದಿನದ ಪ್ರಯುಕ್ತ ಗಿಡ ನೆಡುವ ಮುಖಾಂತರ ಅವರ ನೆಟ್ಟಿನ ಗಿಡ ಬೆಳೆದು ದೊಡ್ಡದಾಗಿ ಹಸಿದವರಿಗೆ ಹಣ್ಣಾಗಿ ದಣಿದವರಿಗೆ ನೆರಳಾಗಿ ಪಶು ಪಕ್ಷಿಗಳು ವಾಸುವ ಗೂಡಾಗಿ ಪರರ ಉಪಕಾರವಾಗುವಂಥ ಎಮ್ಮರವಾಗಿ ಬೆಳೀಲಿ. ಹಣ್ಣಿನ ಗಿಡ ನೆಡ್ತಾರೆ, ಸಿಬಿ ಗಿಡ ಎಲ್ಲರಿಗೂ ಹೆಲ್ಪ್ ಆಗಲಿ, ಪಶು ಪಕ್ಷಿಗಳಿಗೆ ಹಣ್ಣಾಗಲಿ ಅಂತ ನಾವು ಇವತ್ತು ಗಿಡ ನೆಡುವ ಮುಖಾಂತರ ಹುಟ್ಟುಹಬ್ಬ ಆಚರಿಸ್ಕೊತೀವಿ ಅರ್ಥಪೂರ್ಣವಾಗಿ.